ಎಲ್ಲರೂ ಮನೆ ನೋಡ್ತಿರ್ತಾರೆ ಪಾಳು ಬಿದ್ದಿರೋದು, ಇಲ್ಲ ಯಾವುದೋ ಬಿಲ್ಡಿಂಗ್ ನೋಡ್ತಿರ್ತಾರೆ. ಆದರೆ ನಾವು ನಿಮಗೆ ಊರೇ ನೋಡಿಸ್ತಿದ್ವಿ. ಇಡೀ ಊರೇ ಪಾಳು ಬಿದ್ದೈತೆ. ಅಡುಗೆ ಮನೆ ಹೀಗೆ ಈಚೆ ನೋಡಿದ್ರೆ ಒಂದು ಜಾಗ ಸಿಕ್ತು. ಅವಾಗ ಎಷ್ಟು ಜನರ ಮನೆ ಬೆಳೆದೈತೆ, ಇವಾಗ ಆರಿದ ದೀಪ ಆಗೈತೆ. ಎಲ್ಲ ಮನೆಗಿನ್ನ ಈ ಮನೆ ದೊಡ್ಡ ಮನೆ. ಯಾರು ಶಬ್ದ ಮಾಡ್ದಂಗೆ ಆಯ್ತಲ್ಲಿ. ಒಂದಾನೊಂದು ಕಾಲದಲ್ಲಿ ಈ ಮನೆಯಲ್ಲಿ ಎಷ್ಟೋ ಫಂಕ್ಷನ್ಗಳು, ಎಷ್ಟೋ ಮದುವೆಗಳು, ಎಷ್ಟೋ ಹಿರಿಯರು ಇದ್ದಂಥ ಜಾಗ. ಆದರೆ ಇವಾಗ ಇಡೀ ಊರೂರೇ ಖಾಲಿ ಖಾಲಿ. ಈ ಊರಲ್ಲಿ ಗೆಜ್ಜೆ ಸೌಂಡು, ಮತ್ತು ಯಾರು ತಿರುಗಾಡ್ತಿರೋದು, ಮತ್ತು ಯಾರು ಕಿರ್ಚ್ತಿರೋದು, ಅದು ಯಾರು ಏನು ಅಂತ ಗೊತ್ತಿಲ್ಲ. ಈ ಊರಲ್ಲಿ ಬರ್ತಿದೆ ಅಂತ ಹೇಳ್ತವ್ರೆ. ನಾವು ಇವತ್ತು ನೈಟ್ ಇಲ್ಲೇ ಇದ್ದು ನೋಡೋಣ. ನಾವೀಗ ಬಂದಿದ್ದೀವಿ ಖಾಲಿ ಆಗಿರೋ ಊರಲ್ಲಿ. ಅದು ಏನಕ್ಕೆ ಬಂದಿದ್ದೀವಿ ಅಂದರೆ, ಈ ಊರಲ್ಲಿ ಎರಡು ಕಾರಣ ಹೇಳ್ತಾರೆ ಊರವರೆಲ್ಲ. ಏನಕ್ಕೆ ಅಂದರೆ ಈ ಊರಲ್ಲಿ ದೆವ್ವ ಐತೆ ಅಂತ ಒಂದು ಕಾರಣ, ಇನ್ನೊಂದು ಕಾರಣ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಹತ್ರ ಐತೆ, ಕಾಡು ಹತ್ರ ಐತೆ, ಚಿರತೆ ಇರ್ದೆ ಅಂತ ಹೇಳ್ತಾರೆ, ಅದೊಂದು ಕಾರಣ. ಮತ್ತು ದೆವ್ವ ಇದೆ ಅಂತ ಅದೊಂದು ಕಾರಣ. ಯಾವ ಕಾರಣ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಕ್ಲಿಯಾರಿಟಿನೂ ಇಲ್ಲ. ಅದು ಯಾಕೆ ಅಂತ ಇವತ್ತು ನಾವು ಇಲ್ಲೇ ಇದ್ದು ನೈಟೆಲ್ಲ ಪ್ರೂವ್ ಮಾಡೋಣ ಬನ್ನಿ. ಎಲ್ಲರೂ ಮನೆ ನೋಡ್ತಿರ್ತಾರೆ ಪಾಳು ಬಿದ್ದಿರೋದು, ಇಲ್ಲ ಯಾವುದೋ ಬಿಲ್ಡಿಂಗ್ ನೋಡ್ತಿರ್ತಾರೆ. ಆದರೆ ನಾವು ನಿಮಗೆ ಊರೇ ನೋಡಿಸ್ತಿದ್ವಿ. ಇಡೀ ಊರೇ ಪಾಳು ಬಿದ್ದೈತೆ. ಅದು ಹೆಂಗೆ ಅಂದರೆ ಗೊತ್ತಿಲ್ಲ, ನಮಗೂ ನೋಡಿ ತಿಳ್ಕೊಳ್ಳೋಣ. ಆದರೆ ಬನ್ನಿ, ಇಲ್ಲಿ ಎಷ್ಟೋ ಜನ ಮಕ್ಕಳು, ಎಷ್ಟೋ ಫ್ಯಾಮಿಲಿಗಳು, ಎಷ್ಟೋ ಕುಟುಂಬಗಳು ಎಲ್ಲಿ ಹೋಗೋವೆ ಅಂತ ಇನ್ನೂ ಗೊತ್ತಿಲ್ಲ. ಹೋಗಿ ನೋಡ್ಕೊಂಬರೋಣ ಬನ್ನಿ. ಆದರೆ ಇನ್ನೂ ಇವಾಗ ಟೈಮು ನೋಡಿ, ಇಲ್ಲಿ ಇವಾಗ 6:30. ಇನ್ನೊಂದು ಅವರಲ್ಲಿ ಕತ್ಲೆ ಆಗುತ್ತೆ. ಅಲ್ಲೊಂದು ಮನೆ ನೋಡ್ರಿ, ಅದು ಫುಲ್ಲು ಬಿದ್ದೇ ಹೋಗೈತೆ ಮನೆ. ನೋಡ್ರಿ, ಎಷ್ಟೋ ಕುಟುಂಬಗಳು, ಎಷ್ಟೋ ಫ್ಯಾಮಿಲಿಗಳು ಬದುಕಿದ್ವಿ ಭಾಳ ಅಂತ ಮನೆ. ಆದರೆ ಬನ್ನಿ ಒಳಗಡೆ ಏನಿದೆ ನೋಡೋಣ. ಇವತ್ತು ಪಾಳು ಬೇರೆ ಬಿದ್ದಾಗಿದೆ. ಇಲ್ಲಿ ನೋಡಿ, ಯಾರೋ ನಿಧಿ ಇದೆ ಅಂತ ಬೇರೆ ಬರೆದವ್ರೆ. ಇಲ್ಲಿ ಯಾವ ನಿಧಿ ಇರುತ್ತೋ ಏನೋ ಗೊತ್ತಿಲ್ಲ. ನಾವು ಬಂದಿದ್ದೀವಿ, ಸಿಕ್ಕಿದ್ರೆ ನಿಮಗೂ ಸ್ವಲ್ಪ ಕೊಡ್ತೀವಿ. ಎಲ್ಲ ಡೋರೆಲ್ಲ ಲಾಕ್ ಆಗಿಬಿಡೈತೆ, ಮಣ್ಣು ಬಿದ್ದೆ. ಅದು ತೆಗಿಯೋಕೆ ಆಯ್ತಿಲ್ಲ. ನೋಡೋಣ ಬೇರೆ ಜಾಗ ಐತೇನೋ ಒಳಗೆ ಹೋಗೋಕ್ಕೆ. ಹಂಗಾಸಿಂದ ಹೋಗಿ ನೋಡೋಣ. ಆ ಕಡೆಯಿಂದ ಹೋಗ್ಬೋದು ಬರೋಣ. ನೋಡಿ, ಈ ಮನೆ ನೋಡಿ, ಬರೀ ಕಲ್ಲಲ್ಲೇ ಕಟ್ಟವ್ರೆ. ಈ ಮನೆ ನೋಡ್ಬೋದು ನಾವು. ಈ ಮನೆ ನೋಡಿದ ತಕ್ಷಣ ಹೇಳ್ಬೋದು, ಸುಮಾರು ಒಂದು 50 ವರ್ಷದ ಹಳೆ ಮನೆನೇ ಇರೋದು. 50 ವರ್ಷದ ಹಳೆ ಮನೆನೇ ಇರ್ಬೋದು. ಏನಕ್ಕಂದ್ರೆ ಈಗಿನ ಕಾಲದಲ್ಲಿ ಕಲ್ಲಲ್ಲೆಲ್ಲ ಕಟ್ಟಕ್ಕೆ ಚಾನ್ಸೇ ಇಲ್ಲ. ಆದರೆ ಇಡೀ ಮನೆನೇ ಖಾಲಿ ಆಗೈತೆ. ನೋಡ್ಬೋದು ಒಳಗಡೆ ಹೆಂಗೈತೆ ಅಂತ. ಎಲ್ಲ ಬಿದ್ದೋಗೈತೆ. ಒಳಗಡೆ ಹೋಗಕ್ಕಂತೂ ಸಾಧ್ಯ ಇಲ್ಲ. ಬರೀ ಮುಂದೆ ಮನೆ ಹೋಗೋಣ. ಅಲ್ಲಿ ಕಲ್ಲಲ್ಲಿ ಕಟ್ಟಿರೋ ಮನೆ ನೋಡಿದ್ರೆ, ಇಲ್ಲಿ ಮಣ್ಣು, ಬರೀ ಮಣ್ಣಲ್ಲೇ ಕಟ್ಟಿರೋದು, ಕಲ್ಲಲ್ಲೇ ಕಟ್ಟಿರೋದು. ಅದು ಈಗಿನ ಕಾಲದಲ್ಲಂತೂ ಕಟ್ಟಕ್ಕೆ ಚಾನ್ಸೇ ಇಲ್ಲ. ಎಷ್ಟೋ ಸುಮಾರು ವರ್ಷ ಹಳೆ ಊರಿದು, ಪಾಳು ಬಿದ್ದೈತೆ. ಆದರೆ ಇಲ್ಲಿ ದೆವ್ವ ಐತೆ, ಹುಲಿ ಐತೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ. ನಾವು ಇನ್ನೊಂದು ಅವರ್ ಇಲ್ಲೇ ಕಾಯೋಣ. ಇದು ಬಿಟ್ಟು ನೋಡ್ತೀವಿ ಬನ್ನಿ. ಯಾವುದೇ ಸೀಟು ಏನು ಹಾಕಿಲ್ಲ, ಬರೀ ಕಲ್ಲೇ ಹಾಕಿರೋದು. ಆದರೆ ಎಲ್ಲ ಮಳೆ ಬಂದಿರೋ ಕಾರಣ ಎಲ್ಲ ಕೆಳಗಡೆ ಉದ್ರೆ ಎಲ್ಲ ಕೆಳಗಡೆ ಬಿದ್ದೋಗೈತೆ. ಇವತ್ತು ರಾತ್ರಿ ನೋಡೋಣ ಒಳಗಡೆ ಹೋಗಿ. ಹಾಗೆ ಪಕ್ಕದಲ್ಲಿ ನೋಡ್ಬೋದು ಗುಡ್ಡಗಳು, ಕಲ್ಲು ಐತೆ. ಇವಾಗ ನಾವೆಲ್ಲ ಭೂಮಿ ಅಗ್ದಿ ಪಾಯ ಹಾಕ್ತಿವಿ. ನೋಡ್ಬೋದು ಇಲ್ಲಿ ಬೆಟ್ಟದ ಮೇಲೆ ಪಾಯ ಹಾಕೋರ. ಬೆಟ್ಟದ ಮೇಲೆ ಅದು ಕಲ್ಲು ಕುಣಿಸಿ ಪಾಯ ಹಾಕೋರ. ಅದು ಹೇಗೆ ಹಾಕೋರ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕಲ್ಲು ಆವಾಗ ಇಟ್ಟಿರೋ ಕಲ್ಲುಗಳಿವು. ನನ್ ಭಯನೇ ಬಿದ್ದಂಗ ಇವಾಗ. ಏನು ಗೊತ್ತಂದ್ರೆ ದೇವರನ್ನೇ ಭಯ ಬಿದ್ದೆ. ಆ ಟೈಮಲ್ಲಿ ನಮ್ಮದೊಂದು ಪಕ್ಷಿ ಹಾರೋಯ್ತು.
ಅಲ್ಲಿ ಸ್ವಲ್ಪ ಮನೆಗಳು ನೋಡೋಕ್ಕಾದ್ರೂ ಉಳಿದವೆ, ಇಲ್ಲಿ ನೋಡೋಕೆ ಮನೆಯೂ ಉಳಿದಿಲ್ಲ, ಏನು ಉಳಿದಿಲ್ಲ, ಅವಶೇಷಗಳು ಮಾತ್ರ ಅವೆ ಅಷ್ಟೇ. ಇನ್ನೊಂದು ಸ್ವಲ್ಪ ದಿನಕ್ಕೆ ಅವು ಬಿದ್ದೋಯ್ತವೆ. ಇಲ್ಲಿ ನೋಡ್ಬೋದು ಎಷ್ಟು ಹಳೆ ಮನೆಗಳು, ಆದರೆ ಯಾಕೆ ಆಟಕ್ಕೆ ಖಾಲಿ ಮಾಡಿದ್ರು ಅಂತ ಇದುವರೆಗೂ ಗೊತ್ತಿಲ್ಲ. ಈ ಊರಲ್ಲಿ ಸುಮಾರು ಒಂದು 20ರಿಂದ 30 ಮನೆ ಇವೆ. ಅಂದರೆ ನೋಡೋಕೆ ಉಳಿದಿರೋದು 4-5 ಮನೆ ಅಷ್ಟೇ. ಆದರೆ ಇನ್ನು ಮಿಕ್ಕಿದ ಮನೆ ಎಲ್ಲ ಈ ಥರ ಪರಿಸ್ಥಿತಿಲವೆ. ಅಂದ್ರೆ ನೋಡ್ಬೋದು ನೀವು, ಹಳೆ ಇಡಿಕೆ, ಬರೀ ಕಲ್ಲಿನ ಮನೆ ಕಟ್ಟವ್ರೆ. ಒಂದು 200-300 ವರ್ಷ ಹಳೆ ಕಾಲದಂದರೆ ಈ ಕಲ್ಲುಗಳೇ ಕಾರಣ. ಏನಕ್ಕೆ ಅಂದರೆ ಇಡಿಕೆ ಬರೋಕ್ಕಿಂತ ಮುಂಚೆ ಕಲ್ಲಲ್ಲೇ ಮನೆಗಳು ಕಟ್ತಿದ್ದು. ಆಮೇಲೆ ಅಲ್ಲಿ ನೋಡ್ಸಿದ್ವಲ್ಲ, ಅದೇ ಆ ಇಡಿಕೆಯಲ್ಲೇ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ನೋಡೋಕೆ ಎಲ್ಲೂ ಸಿಗಲ್ಲ ಕಲ್ಲಿನ ಮನೆಗಳು ಇಲ್ಲಿ, ಯಾಕಂದರೆ ಊರು ವಸತಿ ಇಲ್ಲ, ಅದಕ್ಕೋಸ್ಕರ ಉಳಿದವೆ. ಇಲ್ಲ ಇವಾಗ ಈ ಊರಲ್ಲಿ ಜನ ಇದ್ದಿದ್ರೆ ಇದನ್ನು ಕೆಡವಾಗಿ ಬಿಲ್ಡಿಂಗ್ ಎಬ್ಬಿಸ್ಬಿಡೋರು. ನೋಡ್ಬೋದು, ಇದು ಚಿಕ್ಕ ಕೋಣೆ ಇದ್ದಂಗೆ ಐತೆ, ರೂಮು ಏನೋ ಇರ್ಬೋದು, ಇದು ಗೊತ್ತಿಲ್ಲ. ನಿಮ್ಗೆ ನೋಡಿದಷ್ಟು ಐತೆ ಊರು. ನಾವು ಅವಾಗಿಂದ ನೋಡ್ಕೊತ ಬರ್ತಾ ಇದ್ದೀವಿ, ಊರೇ ಮುಗೀತಿಲ್ಲ, ಇನ್ನು ಮುಂದಕ್ಕೆ ಬೇಜಾನೈತೆ ಊರು. 200-300 ವರ್ಷದ ಹಿಂದೆ ಜನ ಇದ್ರು ಅನ್ನೋಕ್ಕೆ ಕಾರಣನೇ ಈ ಕಟ್ಟಡಗಳು ಪಾಳು ಬಿದ್ದಾವೆ, ಅದೇ ಕಾರಣ. ಪುರಾವೆಗಳು ಸಿಗೋದಂದರೆ ಸಣ್ಣ ಪುಟ್ಟ ಸಿಗುತ್ತೆ, ಅದಕ್ಕೋಸ್ಕರನೂ ಇಲ್ಲಿ ಸಣ್ಣ ಪುಟ್ಟ ಇರೋದ್ರಿಂದನೂ ಜನ ಬರೋಕ್ಕೆ ಸಿಕ್ಕಾಬಟ್ಟೆ ಭಯ ಬೀಳ್ತಾರೆ. ಆದರೆ ಇವತ್ತು ನೈಟು ನಾವಿಲ್ಲಿ ಇದು ನೋಡೋಣ. ಆವಾಗಲೇ ಹೇಳ್ದಂಗೆ ಫುಲ್ ರಾತ್ರಿವರೆಗೂ ಕಾಯ್ದಿದ್ದೀವಿ. ನೋಡ್ಬೋದು ಹಿಂದೆ ಯಾರು ಇಲ್ಲ, ಫುಲ್ಲು ಕತ್ಲೆ, ಫುಲ್ಲು ನಿಶಬ್ದವಾಗೈತೆ. ಟೈಮಿಂಗ್ಸ್ ನೋಡ್ಬೋದು ಎಷ್ಟು ಅಂದ್ಬಿಟ್ಟು 11 ಗಂಟೆ ರಾತ್ರಿ. ಇಲ್ಲಿ ಬೆಳಗ್ಗೆ ಹೊತ್ತು ಬರೋಕ್ಕೆ ಭಯ ಬೀಳ್ತಾರೆ, ಅಂಥದ್ರಾಗ ನಾವು ರಾತ್ರಿ ಬಂದಿದ್ದೀವಿ. ಬನ್ನಿ ಇವಾಗ ಒಂದೊಂದು ಮನೆ ಒಳಗೆ ಹೋಗಿ ಏನಿದೆ ಏನಿಲ್ಲ ನೋಡ್ಕೊಂಬರೋಣ. ನಾನು ಮುಂದೆ ನೋಡ್ಬೋದು ಮನೆ ಇದೆ, ಒಳಗಡೆ ಹೋಗಿ ನೋಡೋಣ ಬನ್ನಿ. ನೋಡ್ಬೋದು, ಮೊದಲನೇ ಮನೆ ಒಳಗಡೆ ಹೋಯ್ತಾ ಇದ್ದೀವಿ. ಏನೈತೆ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ನೀವು, ಚಪ್ಪಡಿ ಕಲ್ಲು, ಚಪ್ಪಡಿಯಿಂದ ಅವಾಗೆಲ್ಲ ಮೋಲ್ಡ್ ಆಗ್ತಿದ್ದು. 2 ರೂಮ್ ಇರೋದಿಲ್ಲ, ಇಲ್ಲೊಂದು ರೂಮ್ ಇರುತ್ತೆ. ಈ ರೂಮ್ ಒಳಗಡೆ ಏನೈತೆ, ಒಳಗಡೆ ಹೋಗಕ್ಕೆ ಭಯ ಐತೆ ಗುರು. ಈ ರೂಮಲ್ಲಿ ಏನಿಲ್ಲ, ಇದು ಅವಾಗ ಏನಾದರೂ ವಸ್ತು ಇಡಕ್ಕೆ ಮಾಡ್ತಿದ್ದು ಜಾಗ. ಗೋಡಲ್ಲೇ ಮಾಡಿದವರು. ಗೋಡೆ ನೋಡ್ಬೋದು, 1 ಅಡಿ ಗೋಡೆ ಐತೆ. ಅಡಿಗೆ ಮನೆ. ಹೀಗೆ ಈಚೆ ನೋಡಿದ್ರೆ ಇಲ್ಲೊಂದು ಜಾಗ. ದೇವ್ರ ತ್ರಿಶೂಲ ಬೇರೆ ಇಟ್ಟವ್ರ. ಈ ಮನೆ ನೋಡಿಸಿದ್ವಿ, ನೆಕ್ಸ್ಟ್ ಮನೇಲಿ ಏನೈತೆ ಅಂತ ನೋಡೋಣ ಬನ್ನಿ. ಆ ಮನೆಯಲ್ಲಂತೂ ಏನು ಸಿಕ್ಕಿಲ್ಲ. ಈ ಮನೆಗಾದ್ರೂ ನೋಡೋಣ ಏನಾದ್ರು ಸಿಗುತ್ತಾ, ಏನೈತೆ ಏನಿಲ್ಲ ನೋಡೋಣ. ನೋಡ್ಬೋದು, ಹೊರಗಡೆ ಬರೋಕ್ಕೆ ಭಯಂಕರವಾಗಿದೆ, ಹೊರಗಡೆ ಬರೋಕ್ಕೆ ಆಗಲ್ಲ. ನೋಡ್ಬೋದು, ಒಳಗಡೆ ಬರೋಕ್ಕೆ ಇಷ್ಟು ಭಯಂಕರವಾಗಿದೆ, ಒಳಗಡೆ ಬರೋಕ್ಕೆ ಆಗಲ್ಲ. ಕುಪ್ಪರಿಗೆ ಅಂತಾರೆ, ಹಳೆ ಮಡಿಕೆಗಳು ಇಲ್ಲೇ ಇದ್ದಾವೆ. ಅವಾಗ ಟ್ರಂಕ್ ಯೂಸ್ ಮಾಡ್ತಿದ್ರಲ್ಲ, ಅದೇ ಟ್ರಂಕ್ ಇದು. ಬರೀ ಮರದಲ್ಲೇ ಐತೆ ನೋಡಿ, ಇದು ಟ್ರಂಕ್ ಮರದಲ್ಲೇ ಟ್ರಂಕ್ ಐತೆ.
ಈ ಟ್ರಂಕಲ್ಲಿ ಏನೇನು ಮಡಗಿದ್ರೆ ಏನೇನಿಲ್ಲ. ಇಲ್ಲೊಂದು ಮಡಕೆ. ಈ ಮನೆ ಅಂತೂ ಇಷ್ಟೇ, ದೊಡ್ಡದಿಲ್ಲ ಈ ಮನೆ. ರಾತ್ರಿ ಹೊತ್ತು ಬರೋಕ್ಕೆ ಭಯ ಬೀಳ್ತಾರೆ. ಅಂಥದ್ರಾಗ ನಾವು ಈ ರಾತ್ರಿ ಇವತ್ತು ಇಲ್ಲೇ ಇರ್ತೀವಿ. ಹಳೆ ಮನೆಗಳು ಯಾರೂ ಇಲ್ಲ, ನೋಡ್ಬೋದು ಮನೆ ಯಾವ ಸ್ಥಿತಿಲಿ ಐತೆ ಅಂತ. ಅವಾಗಿಂದ ಸುತ್ತಾಡ್ತಿದ್ದೀವಿ, ಇದುವರೆಗೂ ಏನು ಕಂಡು ಬಂದಿಲ್ಲ, ಯಾವುದೇ ರೀತಿ ಸೌಂಡ್ ಕೂಡ ಬಂದಿಲ್ಲ. ಎಲ್ಲರೂ ಹೇಳೋ ಪ್ರಕಾರ ಗೆಜ್ಜೆ ಸೌಂಡು ಯಾರಾದರೂ ಕಾಣಿಸ್ತಾರೆ ಅಂತೆಲ್ಲ ಹೇಳ್ತಾರೆ. ಆದರೆ ನಿಜವಾಗ್ಲೂ ಯಾವ ಸೌಂಡು ಬಂದಿಲ್ಲ, ಯಾರು ಕಂಡು ಬಂದಿಲ್ಲ. ಭಯ ಅಂತೂ ಸರಿಯಾಗೈತೆ. ಮುಂದೆ ಹೋಗೋದೋ ಬೇಡ ಗೊತ್ತಿಲ್ಲ. ನೋಡ್ಬೋದು, ಹೋಗೋಕ್ಕೆ ದಾರಿ ಇಲ್ಲ, ಆ ರೀತಿ ಗಿಡ ಎಲ್ಲ ಬೆಳ್ಕೊಂಬಿಡೈತೆ. ಅಂದರೂ ಸಾಹಸ ಮಾಡಿ ಒಳಗಡೆ ಬಂದೇ ಬಿಟ್ವಿ. ಅಪ್ಪ ನೋಡ್ಬೋದು, ಆವಾಗಲೇ ನೋಡ್ಸಿರೋ ಮನೆಗೆ ಚಪ್ಪಡಿ ಕಲ್ಲಿತ್ತು, ಇಲ್ಲೆಲ್ಲ ಆಲ್ರೆಡಿ ಬಿದ್ದೋಗಿರೋ ಸ್ಟೇಜಿಗೆ ಬಂದೈತೆ. ಒಂದು 4 ಮನೆ ಮಾತ್ರ ಚೆನ್ನಾಗಿರೋದು. ಇನ್ನೂ ಮುಂದೆ ಐತೆ ಊರು, ಇನ್ನೂ ಊರೊಳಗೆ ಹೋಗಿಲ್ಲ. ಬನ್ನಿ ಹೋಗೋಣ. ಏನಾದರೂ ಕಾಣಿಸುತ್ತೋ ಇಲ್ಲೋ, ಸೌಂಡ್ ಮಾಡುತ್ತೋ ಇಲ್ಲೋ ನೋಡ್ಕೊಂಬರೋಣ. ಯಾರೂ ಇಲ್ಲ ಸುತ್ತಮುತ್ತ, ಆದರೆ ಇದೊಂದು ಮನೆ ಮಾತ್ರ ಇದೆ. ಆವಾಗಿಂದ ಸುತ್ತಾಡ್ತಿದ್ದೀವಿ, ಯಾವುದೇ ರೀತಿ ಸೌಂಡು ಬಂದಿಲ್ಲ, ಏನೂ ಬಂದಿಲ್ಲ. ಇನ್ನು ಊರೊಳಗೆ ಹೋಯ್ತಾನೇ ಇದ್ದೀವಿ. ಬೇಕಾರೆ ಇದೊಂದು ಸಿಕ್ತು. ಅವಾಗ ಎಷ್ಟು ಜನರ ಮನೆ ಬೆಳೆದೈತೆ, ಇವಾಗ ಆರಿದ ದೀಪ ಆಗೈತೆ. ಎಲ್ಲ ಈ ಸ್ಥಿತಿಲಿದೆ. ಇಡೀ ಊರೇ ಪಾಳು ಬಿದ್ದೈತೆ. ಯಾವ ರೀತಿ ಆಗಿದೆ ಅಲ್ಲ. ಓ, ಇಲ್ಲಿದೊಂದು ಸಿಕ್ತಪ್ಪ, ಕುಪ್ಪುರಿಗೆ ಅಂತಾರಲ್ಲ, ಆವಾಗ ದವಸ ಧಾನ್ಯ ಎಲ್ಲ ಇದರಲ್ಲೇ ತುಂಬಿಡ್ತಿದ್ದು. ಇದು ದೊಡ್ಡ ಮನೆ ರೀತಿ ಕಾಣಿಸ್ತಿದೆ. ಎಲ್ಲ ಮನೆಗಿನ್ನ ಈ ಮನೆ ದೊಡ್ಡ ಮನೆ. ಆಗ ಯೂಸ್ ಮಾಡ್ತಿದ್ದು ಮರಗಳು. ಯಾರು ಶಬ್ದ ಮಾಡ್ದಂಗೆ ಆಯ್ತಲ್ಲಿ. ಏನೋ ಸೌಂಡ್ ಬಂದಂಗೆ ಆಯಿತು, ಯಾರಿಲ್ಲ. ಏನೋ ಸೌಂಡ್ ಬಂತು, ತಿರುಗಿ ನೋಡೋಷ್ಟರಲ್ಲಿ ಯಾರೂ ಇಲ್ಲ. ಇವಾಗಲೇ ಆಲ್ರೆಡಿ 1 ಅವರ್ ಸುತ್ತಾಡಿದ್ದೀನಿ ಊರೆಲ್ಲ. ಯಾವುದೇ ರೀತಿ ಏನು ದೃಶ್ಯ ಏನು ಕಂಡು ಬಂದಿಲ್ಲ, ಮತ್ತು ಶಬ್ದನೂ ಕೇಳಿಸಿಲ್ಲ. ಊರು ಇಲ್ಲೇ ಇದೆ, ನೋಡ್ಬೋದು. ನೋಡ್ಬೋದು, 1 ಅವರ್ ಸುತ್ತಾಡಿದ್ದೇನೆ, ಯಾವುದೇ ರೀತಿ ಏನು ಕಂಡು ಬಂದಿಲ್ಲ, ಏನು ಕಾಣಿಸಿಲ್ಲ, ಏನು ಸೌಂಡು ಬಂದಿಲ್ಲ. ಆ ಸೌಂಡ್ ಕೇಳೋಕ್ಕೋಸ್ಕರನೇ ಇಲ್ಲಿ ಕೂತಿರ್ತೀನಿ. ಟೈಮ್ ಎಷ್ಟಾಗೈತೆ ಇವಾಗ ಅಂತ ನೋಡ್ಬೋದು. 2 ಗಂಟೆ.
ಇನ್ನು ಇಲ್ಲೇ ಕೂತಿರೋಣ. ಏನು ಸೌಂಡ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬೇರೆ ಕಡೆ ಅಂತಿಲ್ಲ, ನಿಮ್ಮ ಹಿಂದೆ ನೋಡ್ಬೋದು ಮನೆ ಕಾಣಿಸ್ತಾ ಇದೆ. ಮನೆ ಹತ್ರನೇ ಇದ್ದೀನಿ. ನೋಡ್ಬೋದು ಎಷ್ಟು ಟೈಮ್ ಆಗೈತೆ ಅಂತ. ಸುತ್ತಮುತ್ತ ಕಾಡಿರೋದ್ರಿಂದ, ಚಿರತೆ ಕಾಡ್ದಿಂದನೇ ಬಿಟ್ಟೋಗಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ಇಲ್ಲಿ ಯಾವುದೇ ರೀತಿ ಶಬ್ದ ಆಗಲಿ ಏನೇ ಕಂಡು ಬಂದಿಲ್ಲ ನಮಗೆ. ಅಂದರೂ ಸ್ವಲ್ಪ ಬೇಜಾರು ಕೂಡ ಇದೆ. ಯಾಕೆ ಅಂದರೆ ಈ ಊರು ಎಷ್ಟು ಜನ ಆಡಿ ಹೋದಂಥ ಜಾಗ, ಎಷ್ಟೋ ಜನ ಕುಟುಂಬಗಳು ಆರಾಮಾಗಿ ಸುಖವಾಗಿ ಇದ್ದು ಮೆರೆದಂಥ ಊರು ಇವಾಗ ಈ ದುಸ್ಥಿತಿಲಿದೆ. ಆದರೆ ಎಲ್ಲರೂ ಹೇಳ್ತಾರೆ ದೆವ್ವ ಇದೆ, ಅದಿದೆ ಇದಿದೆ ಅಂತ. ನಮಗಂತೂ ಕಂಡು ಬಂದಿಲ್ಲ, ಇಷ್ಟೊತ್ತವರೆಗೂ ಇಲ್ಲೇ ಇದ್ದೀವಿ. ಆದರೆ ನೋಡೋಣ, ಇದೇ ಥರ ಇನ್ನೊಂದು ನಿಗೂಢವಾಗಿರೋ ಜಾಗ ಕರ್ಕೊಂಡಿದ್ದೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ.